ಇಂಡಿಯನ್ ವೆಬ್ ಸೀರೀಸ್ ಹಿಸ್ಟ್ರಿಯಲ್ಲೇ ದಾಖಲೆ ಮಾಡಿದಂಥ ಮಿರ್ಜಾಪುರ್ ಈಗ ಮೂವಿ ರೂಪದಲ್ಲಿ ಬರ್ತಾ ಇದೆ. ಹೌದು, ಗುರ್ಮೀತ್ ಸಿಂಗ್ ಡೈರೆಕ್ಟ್ ಮಾಡಿ ಪಂಕಜ್ ತ್ರಿಪಾಠಿ, ದಿವ್ಯಾಂಡು, ಅಲಿ ಫಜಲ್ ಮತ್ತು ವಿಕ್ರಾಂತ್ ಮೆಸ್ಸಿ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದಂಥ ಮಿರ್ಜಾಪುರ್ ವೆಬ್ ಸೀರೀಸ್ ಇದೇ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕಿನಂದು ಮಿರ್ಜಾಪುರ್ ದ ಮೂವಿ ಅನ್ನುವಂಥ ಟೈಟಲ್ನಿಂದ ಭಾರತದಾದ್ಯಂತ ರಿಲೀಸ್ಗೆ ತಯಾರಾಗಿದೆ. ಮಿರ್ಜಾಪುರ್ ಸೀರೀಸ್ ಜನರಿಗೆ ಇಷ್ಟ ಆಗಿದ್ದೆ ಇದರಲ್ಲಿ ಇದ್ದಂಥ ಕಾನ್ಸೆಪ್ಟ್ನಿಂದ. ತ್ರಿಪಾಠಿ ಫ್ಯಾಮಿಲಿ, ಅವರ ಮಧ್ಯದಲ್ಲಿ ಇದ್ದಂಥ ಒಳಜಗಳಗಳು, ಗದ್ದುಗೆಗೆ ನಡೆದಂಥ ಹೋರಾಟಗಳು, ಈ ಹೋರಾಟದಲ್ಲಿ ಅಚಾನಕ್ಕಾಗಿ ಸಿಕ್ಕಿ ಹಾಕಿಕೊಂಡಂಥ ಗುಡ್ಡು ಮತ್ತು ಬಬ್ಲು ಪಂಡಿತ್ರವರು, ಈ ಸಂಘರ್ಷದಿಂದ ಎಷ್ಟು ತೀವ್ರತೆ ಒಳಗಾಗುತ್ತೆ, ಇದರಿಂದ ಯಾರ್ಯಾರ ಜೀವನಗಳು ಎಷ್ಟೆಲ್ಲ ಬದಲಾಗುತ್ತದೆ ಅನ್ನೋದನ್ನೆಲ್ಲ ನಾವು ಫಿಲಮ್ನಲ್ಲೇ ನೋಡಿ ತಿಳ್ಕೋಬೇಕು. ಮಿರ್ಜಾಪುರ್ನಲ್ಲಿ ಜನರಿಗೆ ಇಷ್ಟ ಆದಂಥದ್ದೇ ಇದರಲ್ಲಿ ಇದ್ದಂಥ ಕ್ಯಾರೆಕ್ಟರ್ಗಳು. ಚಾಣಾಕ್ಷ ಬುದ್ಧಿ ಇರುವಂಥ ಅಖಂಡ ತ್ರಿಪಾಠಿ, ಏನೂ ತಿಳಿಯದೇ ಇರುವಂಥ ಅಮಾಯಕ ಗುಡ್ಡು ಪಂಡಿತ್, ಇವನ ಬೆನ್ಗಾವಲಾಗಿ ಇರುವಂಥ ಇವನ ತಮ್ಮ ಬಬ್ಲು ಪಂಡಿತ್. ಸೀರೀಸ್ನಲ್ಲಿ ಬಬ್ಲು ಪಂಡಿತ್ ಕ್ಯಾರೆಕ್ಟರನ್ನು ವಿಕ್ರಾಂತ್ ಮೆಸ್ಸಿರವರೇ ನಡೆಸಿದರು. ಆದರೆ ಕಾರಣಾಂತರಗಳಿಂದ ಅವರು ಮೂವಿಯಿಂದ ಹೊರ ಹೋಗಿರೋ ಕಾರಣ ಆ ಕ್ಯಾರೆಕ್ಟರ್ನ ನಮ್ಮ ಪ್ರೀತಿಯ ಜಿತೇಂದ್ರ ಕುಮಾರ್ ಅವರೇ ನಡೆಸ್ತಾ ಇದ್ದಾರೆ. ಇನ್ನು ಜನರ ಅಚ್ಚುಮೆಚ್ಚಿನ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಮುನ್ನಾ ಭಯ್ಯ. ತುಂಬಾ ರಾ ಆ್ಯಂಡ್ ರಸ್ಟಿಕ್ ಆಗಿರುವಂಥ ಕ್ಯಾರೆಕ್ಟರ್ ಇವ್ರದ್ದು. ಇಡೀ ಸೀರೀಸ್ನಲ್ಲಿ ಒಂದು ರೀತಿಯ ಬ್ಯಾಡ್ ಆ್ಯಸ್ ಆಗಿರೋದ್ರಿಂದನೇ ಜನರಿಗೆ ಇವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿರೋದು. ಆಲ್ರೆಡಿ ಈ ಕಥೆಯನ್ನು ಒಂದು ಬಾರಿ ಸೀರೀಸ್ನಲ್ಲಿ ನೋಡಿದರೂ ಕೂಡ ಯಾವ ರೀತಿಯ ಹೊಸ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಫಿಲ್ಟರ್ ಇಲ್ಲದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇರುವಂಥ ರವಿ ಕಿಶನ್ ರವರು ಕೂಡ ಈ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಸೊ ಇಷ್ಟು ಒಳ್ಳೆಯ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಆಡಿಯನ್ಸ್ನ ಥಿಯೇಟರ್ಸ್ಗೆ ಕರ್ಕೊಂಡು ಬರ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇನ್ನು ಈ ಮಿರ್ಜಾಪುರ್ ಸೀರೀಸ್ ಜನರಿಗೆ ಎಷ್ಟು ಇಷ್ಟ ಆಗಿತ್ತು ಅಂತ ಹೇಳೋದಾದರೆ, ಸೀಸನ್ನಲ್ಲಿ ಎಮೋಷನ್ಸ್ ಮತ್ತು ಆ್ಯಕ್ಷನ್ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇದ್ದರಿಂದ ಈ ಸೀರೀಸನ್ನು ಜನರು ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಈ ಸೀರೀಸ್ನಿಂದ ಮತ್ತಷ್ಟು ಇದೇ ರೀತಿಯ ಸೀರೀಸ್ಗಳು ಕೂಡ ಇಂಡಿಯನ್ ವೆಬ್ ಸೀರೀಸ್ ಹಿಸ್ಟ್ರಿಯಲ್ಲಿ ಬಂದು ಹೋದವು. ಆದರೆ ಸೀಸನ್ 2ಗೆ ಆಡಿಯನ್ಸಿಂದ ಮಿಕ್ಸ್ಡ್ ರಿವ್ಯೂಸ್ ಬಂದವು. ಯಾಕಂದರೆ ಈ ಸೀಸನ್ 2ನಲ್ಲಿ ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದು ಬಬ್ಲು ಪಂಡಿತ್ನ, ಮತ್ತು ಸೀಸನ್ 3 ಇನ್ನೂ ಕೆಳಮಟ್ಟಕ್ಕೆ ಹೋಯಿತು. ಮುನ್ನಾ ಭಯ್ಯ ಕೂಡ ಸೀರೀಸ್ನಲ್ಲಿ ಇಲ್ಲದೆ ಹೋದಾಗ ಮತ್ತು ಸೀಸನ್ 1ನಿಂದಾನೇ ಮಿರ್ಜಾಪುರ್ನ ಅಕ್ಕಪಕ್ಕದಲ್ಲಿರುವಂಥ ಪ್ರಾಂತ್ಯಗಳ ಬಗ್ಗೆ ವಿವರಣೆಯನ್ನು ನೀಡದೆ ಹೊಸದಾಗಿ ಸೀಸನ್ 3ನಲ್ಲಿ ಎಲ್ಲದನ್ನು ಶುರು ಮಾಡಿದ್ದರಿಂದ ಜನರಿಗೆ ಸೀರೀಸ್ಗೆ ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಯಿತು. ಸೀಸನ್ 4 ಕೂಡ ಅನೌನ್ಸ್ ಮಾಡಿದರು. ಆದರೆ ಸೀಸನ್ 4 ಬರೋದಕ್ಕಿಂತ ಮುಂಚೆನೇ ಮಿರ್ಜಾಪುರದ ಮೂವಿನೇ ಬರ್ತಾ ಇದೆ ಥಿಯೇಟರ್ಸ್ನಲ್ಲಿ. ಈ ಚಿತ್ರ ಸೆಪ್ಟೆಂಬರ್ 4ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ಇದು ಆಲ್ಮೋಸ್ಟ್ 26ನೇ ತಾರೀಕು ಆಗಸ್ಟ್ನಂದು ರಿಲೀಸ್ ಆಗ್ತಿರುವಂಥ ಟಾಕ್ಸಿಕ್ ಚಿತ್ರದ ಜೊತೆಗೆ ಕ್ಲಾಶ್ ಮಾಡಿಕೊಳ್ಳುವಂಥ ಸಂಭವ ಇದೆ. ಇನ್ನು ಟ್ರೈಲರ್ನ ನೋಡಿದಾಗ ಚಿತ್ರದಲ್ಲಿ ಇರುವಂಥ ಕಲರ್ ಗ್ರೇಡಿಂಗ್, ಚಿತ್ರದ ಕ್ವಾಲಿಟಿ ಮತ್ತು ಆ್ಯಕ್ಷನ್ ಸೆಟ್ ಪೀಸಸ್ಗಳೆಲ್ಲ ತುಂಬಾ ಇಷ್ಟ ಆದವು. ಮತ್ತು ಫಿಲಮ್ನ ಬೆನ್ನೆಲುಬಾಗಿ ಇರೋದೇ ಚಿತ್ರದಲ್ಲಿ ಇರುವಂಥ ಡೈಲಾಗ್ಗಳು, ಅವು ಕೂಡ ಆನ್ ಪಾಯಿಂಟ್ ಇದ್ವು ಅಂತ ಅನಿಸುತ್ತೆ. ಈ ಟ್ರೈಲರ್ನ ನೋಡಿದಾಗ ಇದು ಸೀರೀಸ್ನಿಂದ ಪ್ರೇರೇಪಿತವಾಗಿದೆ ಅಂತ ಅನಿಸಿದ್ರೂ ಕೂಡ ಎಲ್ಲ ಎಲಿಮೆಂಟ್ಸ್ಗಳನ್ನು ಗ್ರೌಂಡೆಡ್ ಆಗಿ ಇಟ್ಟು ಹೊಸ ಫ್ಲೇವರ್ಸ್ಗಳನ್ನು ಆ್ಯಡ್ ಮಾಡಿರುವಂಥ ಕಾರಣ ಈ ಮೂವಿಯನ್ನು ಥಿಯೇಟರ್ಸ್ನಲ್ಲೇ ನೋಡಬೇಕು ಮತ್ತು ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸನ್ನು ಮಾಡಬೇಕು ಅನ್ನೋವಂಥ ಎಕ್ಸೈಟ್ಮೆಂಟ್ ನನಗೆ ಉಂಟಾಗ್ತಾ ಇದೆ. ಮತ್ತು ಈ ಸೀರೀಸ್ನ ನಾನು ಕೋವಿಡ್ನಲ್ಲಿ ನೋಡಿದ್ರಿಂದ ನನಗೂ ಒಂದು ರೀತಿಯ ನಾಸ್ಟಾಲಜಿಕ್ ಫೀಲ್ ಬಂತು. ಹಾಗಾಗಿ ಈ ಮೂವಿಯನ್ನು ಥಿಯೇಟರ್ಸ್ನಲ್ಲಿ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀವು ಇನ್ನೂ ಈ ಮೂವಿ ಟ್ರೈಲರ್ನ ನೋಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.